ಯಾಕೆ ಡಲ್ ಆಗಿದೆಯಾ? ಅವ್ರಿಗೆ ಕೆಲಸ ಹೋಯ್ತು. ಅಯ್ಯೋ, ಅದ್ಯಾಕೆ? ಹೇಗಾಯ್ತು? ಏನೋ ಗೊತ್ತಿಲ್ಲ. ದಿನ ಕುಡಿತಿದ್ದಾರೆ, ಕೇಳಿದ್ರೆ ಬೈತಿದ್ದಾರೆ. ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಹುಷಾರು ಸುಂದರಿ, ಅವ್ನು ತುಂಬಾ ಸೆನ್ಸಿಟಿವ್. ನಿಮ್ ಮದ್ವೆಗ್ ಮುಂಚೆ ಕೂಡ 2 ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ. ಟೈಮಿಗೆ ಕರೆಕ್ಟಾಗಿ ನಾವು ಇದ್ದಿದ್ದಕ್ಕೆ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಬಾ ಸುಂದರಿ. ಯಾಕಾಗ್ ಮಾಡ್ಕೊಂಡ್ರು ಅವರು? ಕೇಳಿದ್ದಕ್ಕೆ ಜಾಬ್ ಟೆನ್ಷನ್ಸ್, ಮನಿ ಟೆನ್ಷನ್ಸ್ ಅಂತ ಹೇಳ್ದ. ಅದಕ್ಕಿಂತ ಗಂಡಸರಿಗೆ ಇನ್ನೇನಿರುತ್ತೆ? ಅಷ್ಟು ಚಿಕ್ಕ ವಿಷಯಗಳಿಗೆ ಹಾಗೆ ಮಾಡ್ಕೋತಾರ? ಸಮಸ್ಯೆ ಬಗ್ಗೆ ಯೋಚಿಸ್ಲಿಲ್ಲ ಅಂದ್ರೆ ಎಲ್ಲ ಚಿಕ್ಕದ್ದೆ, ಅದೇ ನಮಿಗಾದ್ರೆ ಎಲ್ಲ ದೊಡ್ಡದ್ದೆ. ತಗೊಳ್ಳೋದ್ರ ಮೇಲೆ ಇರುತ್ತಷ್ಟೆ. ನೀವು ಜಾತಕಗಳನ್ನ ನಂಬ್ತೀರಾ? ಜೀವನದ ಮೇಲೆ ಭಯ ಇರೋರು ಎಲ್ಲದನ್ನು ನಂಬ್ತಾರೆ. ಅದಿಲ್ದೆ ಇರೋರು ಏನೂ ನಂಬಲ್ಲ. ಸರ್, ಅದು OLX ಅಲ್ಲಿ ಆರ್ಡರ್ ಕೊಟ್ಟಿದ್ರಲ್ಲ, ಸೋಫಾ ತಗೊಳಕ್ ಬಂದ್ರ? ಹಾಂ ಸರ್. ಇದೇನೆ. ಸರ್, ಎಲ್ಲ ಚೆನ್ನಾಗಿದೆ. ಒಂದು ಚಿಕ್ಕ ರಿಕ್ವೆಸ್ಟು. ಏನು? 25K ಅಂತ ಹಾಕಿದ್ರೆ 20K ಕೊಡ್ತೀರಾ ಸರ್? ನೋಡಿ ಬ್ರದರ್, ಅದು 75K. ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲದಿರೋದಕ್ಕೆ ಮಾರ್ತಿದ್ದೀನಿ ಅಷ್ಟೇ. ನಿಮಗೆ ಬೇಕಾದರೆ ತಗೊಳ್ಳಿಲ್ಲ ಅಂದರೆ ಹೋಗ್ತಾ ಇರಿ. ಅದು ಇಷ್ಟ ಆಗಿದೆ ಸರ್. ನಾನು ಗೂಗಲ್ ಪೇ ಮಾಡ್ತೀನಿ. ಬೆಳಗ್ಗೆ ನಮ್ಮ ಕಡೆಯವ್ರು ಬಂದು ತೊಗೊಂಡೋಗ್ತಾರೆ ಸರ್. ಥ್ಯಾಂಕ್ ಯು ಸರ್. ಸರಿ, ಆಯಿತು, ನೀವು ಹೊರಡಿ. ಯಾಕ್ರಿ ಮಾರ್ತಿದ್ದೀರಾ? ಇನ್ನೇನು ಮಾಡುವಂತೀಯ? ನನಗೂ ಯಾರೂ ಇಲ್ಲ, ನಿನಗಿದ್ರೂ ಉಪಯೋಗ ಇಲ್ಲ. ಇನ್ನೇನು ಮಾಡುವಂತೀಯ? ದುಡ್ಡಿದ್ದಾಗ ತಗೋಬೇಕು, ಇಲ್ದಿದ್ದಾಗ ಮಾರಾಕ್ಬೇಕು ಅಷ್ಟೇ. ನಾನಿರೋ ಸಿಚುವೇಶನಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಾ ಇದ್ರು. ಆದರೂ ನನ್ನ ಜೀವನ ಹೀಗೆ ಸ್ವಲ್ಪ ದಿನ ಮುಂದುವರೆದ್ರೆ. ಅಲ್ಲೋಡು, ನಿನ್ನ ಕತ್ತಲ್ಲಿ ಪಳಪಳ ಅಂತ ಹೊಳಿತಾ ಇದೆಯಲ್ಲ ತಾಳೆ, ಹಾಂ, ಅದು ಅದು ಅದನ್ನ ಕೂಡ ಮಾರಬೇಕಾಗತ್ತೆ. ಹೋಗು ಹೋಗು ಹೋಗು, ಒಳಗೆ ಹೋಗು. ಓಹ್, ತಗೊಂಡು ಹೋದ್ರ? ಹೇಳಿದ್ರೆ ಕೊನೆದಾಗ ಒಂದ್ಸಲ ನೋಡ್ಕೋಬೋದಾಗಿತ್ತಲ್ವ ಅಮ್ಮ. ಅದು 2017 ಮಾಡಲು, ಸಿಂಗಲ್ ಹ್ಯಾಂಡ್ ಯೂಸು. ಹೊಸದಕ್ಕೆ 10.2 lakhs ಇದೆ. ಅಟ್ಲೀಸ್ಟ್ 5 lakhs ಕೂಡ ಬಂದಿಲ್ಲ ಅಂದ್ರೆ ಹೇಗೋ? ಒಂದು ಚಿಕ್ಕ ರಿಪೇರಿ ಕೂಡ ಇಲ್ಲ ಕಣೋ. ಸರಿ ಬಿಡು, ಹೇಗಾದ್ರೂ ಮಾಡಿ ಒಂದೊಳ್ಳೆ ರೇಟ್ ಸಿಗೋ ಥರ ಮಾಡೋ. ಓಕೆನಾ? ಇಡ್ತೀನಿ, ಬಾಯ್. ಒಂದ್ ನಿಮಿಷ, ಕಾರ್ ಕೂಡ ಮಾರ್ತಿದ್ದೀರಾ? ನಿನ್ನ ಹತ್ರ ದುಡ್ಡಿದ್ಯಾ? ಇಲ್ಲ. ನನ್ನ ಹತ್ರ ಕೂಡ ಇಲ್ಲ. ಮತ್ತಿನ್ನೇನು ಮಾಡಲಿ? ಒಂದು 4 ದಿನ ಟೈಮ್ ಕೊಡಿ, ನಮ್ಮ ಅಪ್ಪನ ಹತ್ರ ಕೇಳಿ ಹೇಳ್ತೀನಿ. ನಿಮ್ಮಪ್ಪನ? ನಿಮ್ಮನೆ ಸೋರ್ತಿರೋದನ್ನ ನಿಲ್ಸಕ್ಕಾಗಿಲ್ಲ, ಇನ್ನು ನನ್ನ ಸಾಲ ತೀರಿಸ್ತಾನ? ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ಈ ಕಷ್ಟಗಳೆಲ್ಲ ತಪ್ಪಿದ್ದಲ್ಲ ಸುಂದರಿ, ಅನುಭವಿಸ್ಬೇಕು. ಕೊನೆದಾಗ ಒಂದಿನ ನಾನು ಸಾಯ್ಬೇಕು. ಹಲೋ ಅಪ್ಪ. ಸುಂದರಿ, ಹೇಳಮ್ಮ. ಅಪ್ಪ, ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಎಷ್ಟು ಅಂತ ಕೇಳೋ ಪರಿಸ್ಥಿತಿಲೂ ನಾನಿಲ್ಲಮ್ಮ. ನೀನು ಕೂಡ ಕೇಳಬೇಡ, ಇಡ್ತೀನಮ್ಮ. ನಾನು ಡಿಪ್ರೆಷನ್ ಅಲ್ಲಿ ಇರೋವಾಗ ನನಗೆ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ನೀನು ನಿನ್ನ ಗಂಡನ್ನ ಬಿಟ್ಟು ನಿನ್ನ ದೇಹನ ಪರಪುರುಷನ ಜೊತೆ ಹಂಚ್ಕೋಬೇಕು. ಅಯ್ಯೋ, ನೀ ನನ್ನ ಮತ್ತೆ ಸೌಂದರ್ಯನ ನೋಡಿ ಅಲ್ಲೇ ಇವಾಗ ಮದುವೆ ಆದ ಕಣೆ.
ಹಲೋ ಮ್ಯಾಮ್, ಗುಡ್ ಮಾರ್ನಿಂಗ್. ಹೇಳಿ ಮ್ಯಾಮ್. ಇದೆಷ್ಟು? ಇದು ಫುಲ್ ಸೆಟ್ ಮ್ಯಾಮ್, ಹೀಲ್ಸ್ ಜೊತೆ 4000 ರುಪೀಸ್ ಓನ್ಲಿ ಮ್ಯಾಮ್.